ಯಾಕ್ರಿ ಹೀಗೆ ನಿಂತ್ಬಿಟ್ರಿ? ಹೇಳಿ, ನಿಮ್ಮನ್ನೇ ಕೇಳ್ತಿರೋದು. ಯಾರ ಜೊತೆ ಮಾತಾಡ್ತಿದ್ದೀರಾ? ಸರ್, ಅದು ಚಾನಲಿಂದ ಶೂಟಿಂಗ್ ಅಪ್ಡೇಟ್ಸ್ ಕೇಳ್ತಾ ಇದ್ರು, ಹೇಳ್ತಾ ಇದ್ದೆ ಅಷ್ಟೇ. ತಗೊಳ್ಳಿ, ಬೇಗ ಮಾತಾಡ್ಕೊ ಬನ್ನಿ. ಅಲ್ಲಿನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಮ್ಮ ಲಾಯರ್ ಇನ್ನೇನು ಬಂದ್ಬಿಡ್ತಾರೆ. ಬೇಗ ಬನ್ನಿ. ಸರಿ ಸರ್. ದಂಡಪಿಂಡ ಸಿಕ್ಕಿದ್ನಾ ಉತ್ತರ ಕುಮಾರ? ಸಿಕ್ಕಿದ್ದ ತಾತ. ಅವನಂತ ದುರಾಂಕಾರಿನ ನಾನು ಎಲ್ಲೂ ನೋಡಿಲ್ಲ. ಎಷ್ಟು ದಿಮಾಕ್ ಅವನಿಗೆ. ಬರ್ತಾ ಇದ್ದಿದ್ದ ಕೋಪಕ್ಕೆ. ಇರಲಿ, ಅವನೇನಂದ ಅದನ್ನು ಹೇಳು. ಅಲ್ಲ ತಾತ, ಅವ್ನಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಕೆಲಸದಿಂದ ತೆಗ್ದಿದ್ದಲ್ದೆ ಈಗ ಅವನೇ ಬಂದು ಕೆಲಸ ಕೊಡ್ತೀನಿ ಅಂತಾನೆ. ಇಡಿಯಟ್. ಸೂಪರು. ಮತ್ತೇನು ಯೋಚಿಸ್ತಿದ್ಯಾ? ಹೋಗ್ ಸೇರ್ಕೋ. ಸಂಧ್ಯಾ. ಅಯ್ಯೋ, ಮತ್ತೇನು? ನೀನ್ ಹೀಗೆ ಮೂಟೆ ಹೊತ್ಕೊಂಡೇ ಇರ್ತೀಯಾ? ನೀನೇನೇ ಹೇಳು, ತಮ್ಮ ಅಂತೂ ತುಂಬಾ ಒಳ್ಳೆಯವನು. ಸ್ವಲ್ಪ ಸುಮ್ಮನಿರ್ತೀಯಾ? ಒಳ್ಳೆಯವನಂತೆ ಒಳ್ಳೆಯವನು. ನಿನಗಿನ್ನೂ ನಿಜವಾದ ಮುಖ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಆ ಕಂಪ್ನಿ ನಾನು ಕಾಲಿಡಲ್ಲ ಮತ್ತೆ. ಅವನು ಒಳ್ಳೇದಕ್ಕೆ. ಓಡೋದವಳೆ, ನಿನ್ನ ಹತ್ರ ಅವನೇನಾದ್ರು ಸಜೆಷನ್ ಕೇಳದ್ನ? ಇಲ್ಲ ತಾನೆ? ಹೋಗೊಳಗೆ. ನಾನು ಒಳ್ಳೇದಕ್ಕೆ. ಸಾಕು. ನಿನಗೆ ಮನೆಯವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಇಲ್ಲಿ ಎಲ್ರಿಗೂ ಗೊತ್ತಿದೆ. ಹೋಗೊಳಗೆ ಅಂದೆ. ಏನಾದ್ರೂ ಮಾಡ್ಕೊಳ್ಳಿ, ನನಗೆ. ದಂಡಪಿಂಡ, ಇದ್ದಕ್ಕಿದ್ದ ಹಾಗೆ ಅವನಿಗೆ ಜ್ಞಾನೋದಯ ಆಗಿರ್ಬೋದು ಅಲ್ವಾ? ಎಲ್ಲ ನಾಟಕ ತಾತ. ನನ್ಗಂತೂ ಅವನ ಮಾತಲ್ಲಿ ಬರೀ ದುರಾಂಕಾರ ವ್ಯಂಗ್ಯನೇ ಕಾಣುತ್ತೆ. ಅದು ಹಾಗೇನೆ. ಒಬ್ಬ ವ್ಯಕ್ತಿ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಮೂಡ್ಬಿಡ್ತು ಅಂತಂದರೆ ಅದನ್ನು ಬದಲಾಯಿಸೋದು ತುಂಬಾ ಕಷ್ಟ ಆಗತ್ತೆ. ಅದು ಅಲ್ಲದೆ ನೀನು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಿದ್ರನ್ನ ನಾನು ದಿವಸಾನೂ ನೋಡ್ತಾ ಇದ್ದೀನಲ್ಲ ಸಮರ್ಥ್. ಸಾಲದ್ದಕ್ಕೆ ಇವತ್ತು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀಯ. ಅಲ್ಲ ಕಣೋ, ನಿನ್ನ ಅರ್ಹತೆಗೆ ಈ ಕೆಲಸನ ಹೇಳು. ತಾತ, ಅದೇನೇನು ಆಗೋಯ್ತು ಬಿಡಿ. ನೋಡು ಸಮರ್ಥ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಕೆಲಸ ಹುಡುಕಿ ಸಿಗದೆ ಕೊನೆಗೆ ಯಾವ ಕೆಲಸ ಸಿಕ್ಕಿದ್ರೂ ಸಾಕು ಅನ್ನೋರು ಇರ್ತಾರೆ. ಆದ್ರೆ ನೀನು ಹಾಗಾಗೋದು ನನಗಿಷ್ಟ ಇಲ್ಲ ಸಮರ್ಥ. ಯಾರು ಗೊತ್ತು, ಆ ಉತ್ತರ ಕುಮಾರನಿಗೆ ತನ್ನ ತಪ್ಪಿನ ಅರಿವಾಗಿದೆಯೋ ಏನೋ. ಚೆನ್ನಾಗಿ ಹೇಳಿದ್ರಿ ಸಮರ್ಥ್. ಅವನೊಂದು ವೇಳೆ ಒಳ್ಳೆ ಮನಸ್ಸಿನಿಂದಾನೇ ನಿನಗೆ ಕೆಲಸ ಕೊಡೋದಕ್ಕೆ ಅಂತ ಕರೆದಿದ್ರೆ ಆ ಅವಕಾಶನ ಯಾಕೆ ತಪ್ಪಿಸ್ಕೋತೀಯ? ಏನ್ ತಾತ, ನೀವು ಹೀಗೆ ಮಾತಾಡ್ತಿರಲ್ಲ. ನೋಡು, ನನಗೆ ಅನಿಸಿದ್ದನ್ನು ನಾನು ಹೇಳಿದೆ. ಅವನ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಈ ವಿಷಯದಲ್ಲಿ ನಾನು ಸಲಹೆ ಕೊಡ್ಬೋದಷ್ಟೇ. ನಿರ್ಧಾರ ನಿಂದು. ನೋಡು, ನಿನ್ನ ಭವಿಷ್ಯಕ್ಕೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದು ಮಾಡು. ಬಲವಂತ ಏನಿಲ್ಲ. ಸರ್, ನನ್ನ ಮಾತು ಕೇಳಿ. ಕೇಳೋದು ಏನಿದ್ರು ನಮ್ಮ ಲಾಯರ್ ಹತ್ರನೇ.
ನಮಸ್ತೆ ಮೇಡಮ್. ಅದು ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ಏನೂ ಇಲ್ಲ. ನಮ್ಮ ಲಾಯರ್ ಮಾತಾಡ್ತಾರೆ. ಸರ್, ಇನ್ಮೇಲೆ ಈ ಶೋನ ಮಾಧವ್ ಸರ್ ಮನೆಯವರೇ ಪ್ರೊಡ್ಯೂಸ್ ಮಾಡ್ತಾರೆ. ಚಾನಲ್ ಜೊತೆ ಹೊಸ ಅಗ್ರಿಮೆಂಟ್ ಆಗಿದೆ. ನಿಮ್ಮ ಅಗ್ರಿಮೆಂಟ್ ಮುಗ್ದು ಆಗ್ಲೇ 1 ವಾರ ಆಗಿದೆ. ಹಾಗಾದ್ರೆ ಮಾಧವ್ ಸರ್ ಒಗ್ಗರಣೆ ಡಬ್ಬಿಗೆ ವಾಪಸ್ ಬರ್ತಾರಾ? ಹೌದು, ನಿಮ್ಮ ಮಾಧವ್ ಸರ್ ವಾಪಸ್ ಬರ್ತಾರೆ. ಓಡೋದವಳೆ. ಈ ಕ್ಯಾರೆಟ್ ಹಚ್ಚೋದ್ರಲ್ಲಿ ನಿನ್ಗೆ ಯಾರು ಹೇಳ್ಕೊಟ್ರು? ಯಾಕೆ ತಾತ? ಚೆನ್ನಾಗೇ ಹೆಚ್ಚಿದ್ದೀನಲ್ಲ. ಆಹಾ, ಎಷ್ಟು ಚೆನ್ನಾಗಿ ಹಚ್ಚಿದೆಯೋ. ನಮ್ಮ ದಂಡಪಿಂಡನ ಮೋಟರ್ ಸೈಕಲ್ ಟೈರ್ ಇರುತ್ತಲ್ಲ, ಅದು ಕೂಡ ಇದಕ್ಕಿಂತ ತೆಳ್ಳಗಿರುತ್ತೆ. ತರಕಾರಿನ ಹಚ್ಚಿದ್ರೆ ನಂತರ ತೆಳುವಾಗಿರಬೇಕು. ಇದನ್ನು ಕಚ್ಚೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ಬೇಕಿದ್ರೆ ನೀನೇ ಮಾಡ್ಕೊ, ನನಗೆ ಹೆಚ್ಚಕ್ಕೆ ಬರೋದೇ ಹೀಗೆ. ಆಹಾ, ತಪ್ಪಿಸ್ಕೊಳಕ್ಕೆ ಕಾಯ್ತಾ ಇರ್ತೀಯ, ಅದಕ್ಕೆ 106 ನೆಪಗಳು ಬೇರೆ. ನೋಡೋ, ಇವತ್ತು ಏನಾದರೂ ಆಗಲಿ ನೀನೇ ತರಕಾರಿ ಹೆಚ್ಚಬೇಕು, ಅಡುಗೆ ಮಾಡಬೇಕು. ಯಾಕೆ ಹೀಗೆ ಹೇಳ್ತಿದ್ಯಾ ತಾತ? ಬಸ್ರಿ ಹೆಂಗ್ಸ್ ಹತ್ರ ಕೆಲಸ ಮಾಡಿಸ್ತಿದ್ಯಲ್ಲ, ಸ್ವಲ್ಪನೂ ಕರುಣೆ ಇಲ್ವಾ ನಿಂಗೆ? ಕರುಣೆ ಸ್ವಲ್ಪ ಜಾಸ್ತಿನೇ ಇದೆ ಅಮ್ಮ. ನಿನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತಾನೆ ನಿನ್ನ ಕೈನಲ್ಲಿ ಕೆಲಸ ಮಾಡಿಸ್ತಾ ಇರೋದು. ತಾತ, ನಾನು ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಬೇಕಾಗಿಲ್ಲ. ನೀನು ನಾಳೆ ಉತ್ತರ ಕುಮಾರ್ನ ಇಂಟರ್ವ್ಯೂಗೆ ರೆಡಿ ಆಗು. ಅದು ಅಲ್ಲದೆ ಈ ಥರ ಕೆಲಸ ಮಾಡೋದ್ರಿಂದ ಅವಳಿಗೂ ಒಳ್ಳೆಯದು, ಅವಳು ಹುಟ್ಟೋ ಮಗುಗೂ ಒಳ್ಳೆಯದು, ನಮ್ಮಿಬ್ಬರಿಗೂ ಒಳ್ಳೆಯದೇನೆ. ಛೇ, ಎಲ್ಲಿ ಬಂದು ಸಿಕ್ಕಾಕೊಂಡೋ ನಾನು. ನಿಧಾನ ನಿಧಾನ, ನಮ್ಮಲ್ಲಿರೋದು ಒಂದೇ ಚಾಕು, ಅದನ್ನು ಹಾಳು ಮಾಡಬೇಡ. ಕೇಳೋದೆ ಮರ್ತಿದ್ದೆ, ಸೋಗ್ಲಾಡಿ ಸಿಕ್ಕಿದ್ಲಾ? ನಾಳೆ ಆಫೀಸಿಂದ ಸ್ವೀಟ್ ಬಾಕ್ಸ್ ತಗೊಂಡು ನೇರವಾಗಿ ಸೋಗ್ಲಾಡಿ ಮನೆಗೆ ಹೋಗ್ಬಾ. ಏನ್ ತಾತ ನೀವು ಕೆಲಸ ಸಿಕ್ಕೇ ಬಿಡ್ತು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ? ನನ್ನ ತಮ್ಮ ಹೇಳಿದಾನೆ ಅಂದಮೇಲೆ ನಿಂಗೆ ಕೆಲಸ ಸಿಕ್ದಂಗೆನೆ, ಅದ್ರಲ್ಲಿ ಬೇರೆ ಡೌಟೇ ಇಲ್ಲ. ಸಂಧ್ಯಾ, ಇನ್ನೊಂದ್ಸರಿ ತಮ್ಮ ಅಂತಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ, ಹೇಳಿದ್ದೀನಿ. ಅವ್ನು ನಂಗೆ ತಮ್ಮನೇ ತಾನೆ. ನನಗೆ ಗೊತ್ತು, ಅವನ ಮನ್ಸು ಬಂಗಾರ, ನಿನಗೆ ಕೆಲಸ ಕೊಟ್ಟೇ ಕೊಡ್ತಾನೆ. ಆ ಇಡಿಯಟ್ ಏನಕ್ಕೆ ಕರೆದಿದ್ದಾನೋ ಏನೋ, ಇವ್ರು ನೋಡಿದ್ರೆ ಕೆಲಸ ಅಂತಿದ್ದಾರೆ. ದೇವ್ರೆ, ಮಾಮ್ ಏನಾದರೂ ಸಿಕ್ಕಾಕೊಂಡು ನಾವು ಈ ಮನೆಯಿಂದ ಆಚೆ ಹೋಗೋ ಹಾಗಾಗ್ಬಿಟ್ರೆ, ಮೈ ಗಾಡ್, ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್. ಲೇ, ಹೆದರ್ಕೊಂಡ್ಯಾ? ತಟ್ಟು ಬಿಡ್ತೀನಿ ನೋಡು. ಎಷ್ಟು ಭಯ ಆಯ್ತು ಗೊತ್ತಾ?
ಅಲ್ಲ ನಾನು ನೋಡ್ತಿದ್ದೀನಿ ಅದೇನೋ ಜಗತ್ತೇ ತಲೆ ಮೇಲೆ ಬಿದ್ದವ್ರ ಟೆನ್ಷನ್ ಓಡಾಡ್ತಿದ್ಯಲ್ಲ ವಾಟ್ ಹ್ಯಾಪನ್ ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಅರೆ ಏನ್ ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದೀರಾ ಮತ್ತೇನಾದ್ರೂ ಹೊಸ ಅಭಿ ಎಲ್ಲರೂ ಟಯರ್ಡ್ ಆಗಿದ್ದೀವಿ ಫ್ರೆಶ್ ಅಪ್ ಆಗಿ ಆಮೇಲೆ ಮಾತಾಡೋಣ. ಅಮ್ಮ ನೀವು ಫ್ರೆಶ್ ಅಪ್ ಆಗಿಬಿಡಿ. ಎಲ್ಲ ಆರಾಮ್ ತಾನೆ ಏನು ಸಮಸ್ಯೆ ಇಲ್ಲ ಅಲ್ವಾ ಇಲ್ಲಿ ಇನ್ಯಾರಿದ್ದಾರೆ ನಿಮ್ಮ ಹತ್ರನೇ ಕೇಳಿದ್ದು ಓಕೆ ಗುಡ್ ಗುಡ್ ಕನ್ಸಲ್ಲ ಅಭಿ ನಿಜವಾಗ್ಲೂ ನನ್ನೇ ಮಾತಾಡಿಸ್ದ. ಓಡ್ ಹೋದವಳೆ ಹುರುಳಿಕಾಯಿ ಹಚ್ಚೋದಕ್ಕೆ ಮುಂಚೆ ಅದರ ನಾರು ತೆಗಿಬೇಕು. ಇಷ್ಟು ವರ್ಷದಿಂದ ನಿನ್ನ ಗಂಡನ ಮನೇಲಿ ಅದೇನು ಅಡುಗೆ ಮಾಡಿ ಹಾಕ್ತಾ ಇದೆಯೋ ದೇವ್ರಿಗೆ ಗೊತ್ತು. ತಾತ ನನ್ಗೆ ಅಡುಗೆ ಮಾಡಕ್ ಬರೋದೇ ಹೀಗೆ ಅಲ್ಲ. ಈ ಟೈಮಲ್ಲಿ ಇಷ್ಟು ಮಾಡ್ತಿರೋದೇ ಹೆಚ್ಚು. ಅದರಲ್ಲೂ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಚೆನ್ನಾಗಿ ಇರೋಲ್ಲ ಅಂತಲೇನೆ ಹೇಳ್ತಾ ಇರೋದು ನಾರು ತೆಗಿ ಅಂತ. ಬಿಟ್ಬಿಡಿ ತಾತ, ಅವಳು ಹೇಗೆ ಬರುತ್ತೆ ಹಾಗೆ ಮಾಡ್ಲಿ. ಬಂದ್ರೆ ತಾನೇ ಮಾಡೋದಕ್ಕೆ. ದಂಡ್ಪಿಂಡ, ನೀನು ನಾಳೆ ಸೋಗ್ಲಾಡಿ ಮನೆಗೆ ಹೋಗ್ತೀಯಲ್ಲ, ಆವಾಗ ರವೀಂದ್ರ ಅವರ ಆರೋಗ್ಯನ ವಿಚಾರಿಸ್ಕೊಂಡು ಬಾ. ಪಾಪ ತುಂಬ ದಿವಸ ಆಗೋಯ್ತು ಮನೆಗೆ ಬಂದು. ರತಣ ರತಣ ನಾನು ಇಲ್ಲಿದ್ದೀನಿ ಕಣ. ಏನ್ ದತ್ತಣ ನೀನು ಹೊಸ ಫ್ರೆಂಡ್ ಸಿಕ್ಕ ಮೇಲೆ ನನ್ನನ್ನು ಮರ್ತೇ ಬಿಟ್ಟಿದೆಯಲ್ಲಪ್ಪ. ಅದಕ್ಕೆ ಆಗಾಗ ಬಂದು ಮಾತಾಡಿಸ್ಕೊಂಡು ನಾನು ಇದ್ದೀನಿ ಅಂತ ನೆನಪಿಸೋಕೆ ಬಂದಿದ್ದೀನಪ್ಪ. ಎಲ್ಲೋ ಸುಟ್ಟು ವಾಸನೆ ಬರ್ತಾ ಇದೆ ಅಲ್ವಾ ದತ್ತಣ? ಅಲ್ಲ ಕಣೋ, ನೀನು ನನ್ನ ಪ್ರಾಣ ಹಿಂಡೋ ಸ್ನೇಹಿತ ಅಂಥದ್ರಲ್ಲಿ ನಿನ್ನ ಮರೆಯೋಕ್ಕಾಗತ್ತಾ? ಕೂತ್ಕೋ. ಏನದು? ಇದನ್ನೇ ಹೇಳೋಕೆ ಬಂದೆ ನಾನು. ಮಾತೃವಂದನಾ ಅಂತ ಸರ್ಕಾರದಲ್ಲಿ ಒಂದು ಸ್ಕೀಮ್ ಇದೆ ಅಂತಲ್ಲ ದತ್ತಣ್ಣ, ಅದೇ ಗರ್ಭಿಣಿ ಸ್ತ್ರೀಯರಿಗೆ ಫ್ರೀಯಾಗಿ ದಿನಿಸಿ ಅದು ಇದು ಕೊಡ್ತಾರಂತಲ್ಲ, ಅದೇ ಫಾರ್ಮ್ ಇದು. ಗೋದಾವರಿ ಕೊಟ್ಲಿದ್ದಾನೆ ಸಂಧ್ಯಂಗೆ ಅಂತಿದ್ದು. ಅಂಕಲ್, ಅಂಗನವಾಡಿಯಲ್ಲಿ ಫ್ರೀಯಾಗಿ ದಿನಸಿ ಸಿಗುತ್ತಲ್ಲ, ಆ ಸ್ಕೀಮ್ ಇದು. ಏನ್ ಅನ್ಕೊಂಡಿದ್ದೀರ ನನ್ನನ್ನ? ನಾನಿವಾಗ ಬರೀ ಸಂಧ್ಯಾ ಅಲ್ಲ, ತುಳಸಿ ಮಗಳು ಸಂಧ್ಯಾ. ಈಗ ನನ್ನ ಸ್ಟೇಟಸ್ಸೇ ಬೇರೆ. ನಂಗೆ ಇವೆಲ್ಲ ಬೇಕಾಗಿಲ್ಲ. ಓಹೋ, ತುಳಸಿ ಮಗಳು ಸಂಧ್ಯಾ. ಅಲ್ಲ, ಒಂದು ಕಾಲದಲ್ಲಿ ತುಳಸಿನ ನಿಮ್ಮಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗ್ತಾ ಇತ್ತು. ಇವಾಗ ದೊಡ್ಡವ್ರ ಮನೆ ಸೇರಿದ ಮೇಲೆ ಸಂಬಂಧ, ಪ್ರೀತಿ ಎಲ್ಲ ಉಕ್ಕಿ ಹರಿತಾ ಇದೆಯೋ. ನೀನ್ ಏನ್ ಬೇಕಾದ್ರೂ ಅನ್ಕೋತಾತ, ನನ್ಗೆ ಈ ಫ್ರೀ ಸ್ಕೀಮ್ ಎಲ್ಲ ಬೇಕಾಗಿಲ್ಲ. ಈಗ ನನ್ನ ಸ್ಟೇಟಸ್ಸೇ ಬೇರೆ, ನನ್ನ ಲೆವೆಲೇ ಬೇರೆ. ಈ ಹೋದವಳು ಓಡೇ ಹೋದ್ಲಲ್ಲೋ. ಕ್ಷಮಿಸು ದತ್ತಣ್ಣ, ಪಾಪ ಅವಳಿಗೆ ಬೇಜಾರಾಯ್ತೋ ಏನೋ. ನೀನು ಒಳ್ಳೆ ಬೇಜಾರು. ಅದು ಅವಳಿಗೆ ತಪ್ಪು ಚರ್ಮ ಕಣೋ ಅವಳದು. ನೋಡೋ, ಕೆಲಸ ಮಾಡೋದು ತಪ್ಪಿಸ್ಕೋಬೇಕಾಯ್ತು, ಒಂದು ಕಾರಣ ಬೇಕಿತ್ತು, ಕಾರಣ ಸಿಕ್ತು, ಓಡ್ ಹೋದ್ಲು ಅಷ್ಟೇ. ಆದ್ರೂ ದತ್ತಣ್ಣ ಇರ್ಲಿ ಬಿಡು, ಆ ವಿಷಯ ಬಿಡು.
10 ಗಂಟೆ ಆಯಿತು. ಎಲ್ಲೋದ್ರು ಇವರು? ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಮಾವನ್ ಕಾಯ್ತಿದ್ರಮ್ಮ? ನಾನು ಬಂದು ನಿರಾಸೆ ಮಾಡಿದೆ ಅನ್ಸುತ್ತೆ. ಅಯ್ಯೋ, ಯಾಕೆ ಹಾಗೆ ಹೇಳ್ತೀಯ ಪೂರ್ಣಿ? ಇವತ್ತು ನೀನು ಇರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಂದೇನೂ ಇಲ್ಲ ಅಮ್ಮ, ನೀವು ಮಾವನಿಗೋಸ್ಕರ ಹೋರಾಟ ಮಾಡಿದ್ದು. ಇವತ್ತು ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ನೀವೆಷ್ಟು ಖುಷಿಯಲ್ಲಿದ್ದೀರಾ ಅಂತ. ಈ ವಿಷಯ ಮಾವನ್ ಗೊತ್ತಾದರೆ ಅವರು ಎಷ್ಟು ಖುಷಿ ಪಡ್ಬೋದಲ್ವಾ? ಹೌದು ಪೂರ್ಣಿ, ಇಷ್ಟು ದಿನ ಅವ್ರ ಮುಖನೇ ನೋಡೋಕ್ಕಾಗ್ತಿರ್ಲಿಲ್ಲ. ಒಬ್ಬರೇ ನೋವು ಅನುಭವಿಸ್ತಾ ಇದ್ರು. ಅವ್ರಿಗೆ ಒಗ್ಗರಣೆ ಡಬ್ಬಿ ಅಂದರೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಲ್ವಾ? ಸದ್ಯ ಈಗ ವಾಪಸ್ ಸಿಕ್ತು ಅಂದರೆ ಎಷ್ಟು ಖುಷಿ ಪಡ್ತಾರೋ. ಹೌದು, ಸದ್ಯ ಎಲ್ಲ ಸರಿ ಹೋಯ್ತಲ್ಲ. ಆದರೂ ನಾನು ನಿನ್ನ ಕ್ಷಮೆ ಕೇಳಬೇಕು ಪೂರ್ಣಿ. ಇವತ್ತು ನನ್ನಿಂದಾಗಿ ನೀವುಗಳ ಆಸ್ಪತ್ರೆಗೆ ಹೋಗೋಕ್ಕಾಗಲಿಲ್ಲ. ಅಯ್ಯೋ, ಇದಕ್ಕೆ ಯಾಕೆ ಕ್ಷಮೆ ಕೇಳ್ತೀರಾ? ಇವತ್ತಾಗಿಲ್ಲ ಅಂದರೆ ನಾಳೆ ಹೋಗ್ಬೋದು, ಹಾಸ್ಪಿಟಲ್ ಅಲ್ಲೇ ಇರುತ್ತೆ. ಆದರೆ ಇಂಥ ದಿನ ಮತ್ತೆ ಬರುತ್ತಾ? ಎಷ್ಟು ಒಳ್ಳೆ ಮನಸ್ಸು ನಿಂದು. ನನ್ನ ವಿಷಯ ಬಿಡಿ, ಈಗ ಈ ವಿಷಯನ ಮಾವನಿಗೆ ಹೇಗೆ ಹೇಳಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ಅವ್ರು ಬಂದ ತಕ್ಷಣ ಹೇಳ್ತೀನಿ. ಒಳ್ಳೆ ಅಮ್ಮ, ಖುಷಿ ವಿಷಯನ ಹೀಗೆಲ್ಲ ಹೇಳಿದ್ರೆ ಅದು ನೆನಪಲ್ಲೇ ಇರಲ್ಲ. ಇದನ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಅಯ್ಯೋ, ನನಗೆ ಅದೆಲ್ಲ ಗೊತ್ತಾಗಲ್ಲ ಪೂರ್ಣಿ. ಏನಿಲ್ಲ, ಒಂದು ಸರ್ಪ್ರೈಸ್ ಕೊಡಿ. ಸರ್ಪ್ರೈಸಾ? ಮಾವನ್ಗೆ ರಾತ್ರಿ ಆಚೆ ಹೋಗಿ ಕುಲ್ಫಿ ತಿನ್ನೋದಂದ್ರೆ ತುಂಬಾ ಇಷ್ಟ. ಹೌದಾ? ಸರಿ, ಹಾಗಾದ್ರೆ ನೀನು ಅವ್ರಿಗೆ ಫೋನ್ ಮಾಡು. ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ನಾವಿಬ್ರು ಹೋಗಿ ಕುಲ್ಫಿ ಕೊಡ್ಸೋಣ. ಅಯ್ಯೋ ದೇವ್ರೆ, ಯಾಕೆ ಪೂರ್ಣಿ? ನಾನು ಬಂದ್ರೆ ಅದು ಸರ್ಪ್ರೈಸ್ ಆಗಲ್ಲ, ನೀವಿಬ್ರೇ ಹೋಗ್ಬೇಕು. ನಾವಿಬ್ರೇನಾ? ಹೌದು, ಮನೆಯಲ್ಲಿ ಅವ್ರ ಸಂಗಾತಿಯಾಗಿ ಅವ್ರಿಗೆ ಕಷ್ಟ ಬಂದಾಗ ಅವ್ರ ಪರವಾಗಿ ನಿಂತಿದ್ದೀರಾ. ಈಗ ಅವ್ರ ಅಭಿಮಾನಿಯಾಗಿ ಅವ್ರ ಕೆಲಸ ವಾಪಸ್ ಸಿಗೋ ಹಾಗೆ ಮಾಡಿದ್ದೀರಾ. ಇದೊಂದು ದೊಡ್ಡ ಸಾಧನೆ ಅಮ್ಮ. ಈ ದಿನ ಯಾವಾಗಲೂ ನೆನಪಲ್ಲಿರಬೇಕು ಅಂದರೆ ಇವತ್ತು ನೀವಿಬ್ಬರೇ ಆಚೆ ಹೋಗ್ಬೇಕು. ಅಲ್ಲ ಪೂರ್ಣಿ, ನೀನು ನಮ್ಮ ಜೊತೆ. ಅಯ್ಯೋ, ಅಲ್ಲಿ ನನ್ನ ಸಿಡಕ್ ಮೂತಿ ಗಂಡ ಕಾಯ್ತಿರ್ತಾನೆ, ನಾನು ಬರ್ತೀನಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಮಾಧವ್ ಅವ್ರ ಕೆಲಸ ವಾಪಸ್ ಕೊಡಿಸ್ಬಿಟ್ರಿ. ನಿಮ್ಮಿಂದನೇ ಈ ಮನೆ ಉಳ್ಕೊಂಡಿರೋದು ಅಂತ ರಾಗ ಎಳಿತಾಳೀಗ. ಇವಳ ಹತ್ರ ಹೊಗಳಿಸ್ಕೊಂಡು ನನಗೇನಾಗಬೇಕಾಗಿಲ್ಲ. ನಿಂತ್ಕೊಳ್ಳಿ. ನೀವಿವತ್ತು ಮಾಡಿದ ಕೆಲಸನೇ ಮುಂಚೆನೂ ಮಾಡ್ಬೋದಿತ್ತಲ್ವಾ? ಇಷ್ಟೆಲ್ಲ ದೊಡ್ಡದಾಗೋವರೆಗೂ ಸುಮ್ಮನಿರೋದ್ರ ಬದಲು ಈ ಕೆಲಸನ ಅವತ್ತೇ ಮಾಡಿದ್ದಿದ್ರೆ ಆಗಿರೋದಲ್ವಾ? ಏನು ನನ್ನ ಮೇಲೆ ಅನುಮಾನನ? ಅನುಮಾನ ಅಲ್ಲ, ಗೊಂದಲ. ಪೂಜೆ ದಿನ ಪುರೋಹಿತರು ಬಾಯಿ ಮಾತಿಗೆ ನಿನ್ನನ್ನು ಹಿರಿ ಸೊಸೆ ಅಂದರು ಅಷ್ಟೆ. ನೀನು ಯಾಕೋ ತುಂಬ ಅದನ್ನು ಸೀರಿಯಸ್ ಆಗಿ ತಗೊಂಡಿರೋ ಹಾಗಿದೆ. ಬಾಯಿ ಮಾತಿಗೆ ಹೇಳಿದ್ರು ಅದೇ ಸತ್ಯ ತಾನೆ.
ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ನೀವು. ಹಾದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ನಾನು ಉತ್ತರ ಕೊಡಬೇಕಂತೇನಿಲ್ಲ. ಹಾಗೆ ಉತ್ತರ ಕೊಡೋದು ನನ್ನ ಕ್ಲಾಸು ಅಲ್ಲ. ಅವಸರ ಏನೂ ಇಲ್ಲ. ನಾನು ಹೇಗೂ ಇಲ್ಲೇ ಇರ್ತೀನಲ್ಲ, ಆರಾಮಾಗಿ ಹೇಳಿ. ನಿನ್ನೆ ಮೊನ್ನೆ ಬಂದೋಳು ಈ ಶಾರ್ವರಿನೇ ಪ್ರಶ್ನೆ ಮಾಡ್ತೀಯಾ?